ದುರದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ. 10 ಸೆಕೆಂಡ್ಗಳ ಅಂತರದಲ್ಲಿ 2 ಬ್ಲಾಸ್ಟ್ಗಳಾಗಿದ್ದಾವೆ. ಭದ್ರತಾ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಟಿಫನ್ ಕ್ಯಾರಿಯರ್ನಲ್ಲಿ ತಂದಿಟ್ಟಿರುವ ಶಂಕೆ ಇದೆ. ಘಟನಾ ಸ್ಥಳದಲ್ಲಿ ಬಿದ್ದಿರುವ ನಟ್ಟು ಬೋಲ್ಟ್ಗಳನ್ನ ನಮ್ಮ ಸ್ಕ್ರೀನಿನ ಒಂದು ಭಾಗದ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಿ. ಮಾರ್ಕ್ ಮಾಡಲಾಗಿದೆ. ನಟ್ಟು ಬೋಲ್ಟು ಮೊಳೆಗಳನ್ನ ಬಾಂಬ್ನಲ್ಲಿ ಇಡುವುದು, ಸ್ಫೋಟಗೊಂಡ ಸಂದರ್ಭದಲ್ಲಿ ಅವು ಗುಂಡುಗಳಂತೆ ಚಿಮ್ಮಿ ಹೆಚ್ಚಿನ ಪ್ರಾಣಗಳನ್ನು ತೆಗೆಯಲಿ ಅನ್ನೋ ಕಾರಣ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಸ್ಫೋಟದ ತೀವ್ರತೆಗೆ ಹತ್ತಿರದಲ್ಲಿದ್ದ ವ್ಯಕ್ತಿಯ ದೇಹವನ್ನು ಛೇದಿಸಿಕೊಂಡು ಹೋಗ್ತವೆ ನಟ್ಟು ಬೋಲ್ಟ್ಗಳು. ಏಕಾಏಕಿ ಸ್ಫೋಟಗೊಳ್ಳಲಿ ಅನ್ನುವ ಕಾರಣಕ್ಕೆ ಟೈಟ್ ಬಾಕ್ಸ್ನಲ್ಲಿ ಬಾಂಬನ್ನು ಇಡಲಾಗುತ್ತೆ. ಕುಕ್ಕರ್ಗಳಲ್ಲಿ ಇಡ್ತಾರೆ, ಟಿಫನ್ ಕ್ಯಾರಿಯರ್ಗಳಲ್ಲಿ ಇಡ್ತಾರೆ. ಕ್ಲಿಪ್ ಹಾಕಿ ಭದ್ರವಾಗಿ ಕುಳಿತುಕೊಳ್ಳುವ ಟಿಫನ್ ಕ್ಯಾರಿಯರ್ಗಳಲ್ಲಿ ಬಾಂಬ್ಗಳನ್ನು ಇಡ್ತಾರೆ. ರಾಮೇಶ್ವರಂ ಕೆಫೆಯಲ್ಲೂ ಕೂಡ ಟಿಫನ್ ಕ್ಯಾರಿಯರ್ನಲ್ಲೇ ಇಟ್ಟಿರುವ ಶಂಕೆ ಕಾಡ್ತಾ ಇದೆ. ಇದೊಂದು ಐಇಡಿ ಸ್ಫೋಟ ಅನ್ನುವ ವಿಷಯದಲ್ಲಿ ಯಾವುದೇ ಸಂಶಯಗಳಿಲ್ಲ. ಮುನ್ನೂರು ಜನ ಗ್ರಾಹಕರಿದ್ದರು ಹೋಟೆಲ್ನಲ್ಲಿ ಸ್ಫೋಟ ಸಂಭವಿಸಿದಾಗ ಮಧ್ಯಾಹ್ನ 1:15 ತಿಂಡಿ ತಿಂದ ನಂತರ ಗ್ರಾಹಕರು ಕೈ ತೊಳೆಯೋದಕ್ಕೆ ಅಂತ ಇಡಲಾಗಿದ್ದ ಸಿಂಕ್ ಹತ್ರ ಭಯೋತ್ಪಾದಕ ಬ್ಯಾಗ್ ತಂದಿಟ್ಟು ಹೋಗಿದ್ದ. ಅದರಲ್ಲಿ ಐಇಡಿ ಇತ್ತು. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರದಲ್ಲಿ ಮೊದಲನೆಯ ಸಲ ಇಂಥ ಘಟನೆ ನಡೆದಿದೆ. ಒಂದು ಗಂಟೆ 15 ಅಲ್ಲ, 12:56 ಅನ್ನುವ ಮಾಹಿತಿಗಳು ಬರ್ತಾ ಇದೆ. ಹತ್ತಿರದಲ್ಲೇ ಇರುವ ಮೈಕ್ರೋಚಿಪ್ ಅನ್ನುವ ಕಂಪನಿಯ 11 ಜನ ಸಿಬ್ಬಂದಿ ಊಟಕ್ಕೆ ಬಂದಿದ್ರಂತೆ. ಅವರು ಊಟ ಮುಗಿಸಿ ಕೈ ತೊಳಿತಾ ಇದ್ದಾಗಲೇ ಬ್ಲಾಸ್ಟ್ ಆಗಿದೆ. ತಿಂಡಿ ತಿಂದ ನಂತರ ಕೈ ತೊಳೆಯುವುದಕ್ಕೆ ಸಿಂಕ್ ಏನಿಟ್ಟಿದ್ರು ಆ ಸಿಂಕ್ ಹತ್ರನೇ ಬ್ಲಾಸ್ಟ್ ಆಗಿದೆ. ಬಾಂಬನ್ನ ಟಿಫನ್ ಕ್ಯಾರಿಯರ್ನಲ್ಲಿಟ್ಟಿದ್ರೋ ಕುಕ್ಕರ್ನಲ್ಲಿಟ್ಟಿದ್ರೋ ಖಚಿತಗೊಳ್ಳಬೇಕು. ಆದರೆ ಅದನ್ನ ಒಂದು ಬ್ಯಾಗ್ನಲ್ಲಿ ಇಡಲಾಗಿತ್ತು. ಡಿವಿಆರ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬ್ಯಾಗ್ ಇಟ್ಟು ತೆರಳುವ ದೃಶ್ಯಗಳ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಾವೆ ಅಂತ ಹೇಳಲಾಗ್ತಿದೆ. ಸಿಂಕ್ ಪಕ್ಕದ ಡಸ್ಟ್ ಬಿನ್ ಛಿದ್ರವಾಗಿರೋದನ್ನು ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆ ನಟ್ಟು ಬೋಲ್ಟ್ಗಳ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಹೋಟೆಲ್ನ ಕಿಚನ್ ನಿಂದ ಸುಮಾರು ದೂರದಲ್ಲಾಗಿರುವಂತಹ ಬ್ಲಾಸ್ಟ್ ಇದು. ಆರಂಭದಲ್ಲಿ ಎಲ್ಲರೂ ಸಿಲಿಂಡರ್ ಬ್ಲಾಸ್ಟ್ ಅನ್ಕೊಂಡ್ರು. ನೋ, ಅಲ್ಲ, ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಇದು. ಐಇಡಿ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ ಕರೀತಾರೆ. ಸುಧಾರಿತ ಸ್ಫೋಟಕ ವಸ್ತುವನ್ನ ಬಳಸಿ ಬ್ಲಾಸ್ಟ್ ಮಾಡಲಾಗಿದೆ. ಪೊಲೀಸ್ ಮಹಾನಿರ್ದೇಶಕರೇ ಖಚಿತಪಡಿಸಿದ್ರು. ಎನ್ಐಎಗೆ ಮಾಹಿತಿ ಕೊಡಲಾಗಿದೆ, ಐಬಿಗೂ ಮಾಹಿತಿ ಕೊಡಲಾಗಿದೆ ಅಂತ, ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋಗೂ ಮಾಹಿತಿ ಕೊಡಲಾಗಿದೆ.
ಬೆಂಗಳೂರಿನಲ್ಲಿ NIA ಅಧಿಕಾರಿಗಳ ಸ್ಥಳಕ್ಕೆ ಬಂದಿದ್ದಾರೆ ಆಗಲೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.